ಸ್ವಲ್ಪ ಕೆಟ್ಟದಾಗಿ ನೋಡೋದು ಇಲ್ಲೇ ಕನ್ನಡದಲ್ಲಿ. ಕನ್ನಡದಲ್ಲಿ. ಯಾವ ತರ ಅಂದ್ರೆ ನಿಮ್ಮ ಟ್ರೀಟ್ಮೆಂಟ್ ನಿಮಗೆ ಫಸ್ಟ್ ಮಾತ್ರ ಒಂದು ರೆಸ್ಪೆಕ್ಟ್ ಕೊಡ್ತಾರೆ, ಆಮೇಲೆ ನಿಮಗೆ ರೆಸ್ಪೆಕ್ಟ್ ಕೊಡಲ್ಲ. ನಿಮಗೆ ರೆಸ್ಪೆಕ್ಟ್ ಕೊಡಲ್ಲ, ನಿಮ್ಮನ್ನ ಚೆನ್ನಾಗಿ ನಡೆಸ್ಕೊಳಲ್ಲ. ಆಮೇಲೆ ಪೇಮೆಂಟ್ಸ್ ಇಶ್ಯೂಸ್ ಇರುತ್ತೆ, ಆಟ ಆಡಿಸ್ತಾರೆ ತುಂಬಾ. ಆಮೇಲೆ ಬ್ಯಾನ್ ಮಾಡೋದು ಬಹಳ ಕ್ರೇಜಿ. ಈಗ ನಾನು ಐ ಆಮ್ ಅ ಟೈಪ್ ಆಫ್ ಅ ಪರ್ಸನ್, ನಾನು ಅದಕ್ಕೆ ಹೇಳಿದ್ದು, ನಾನು ನನ್ನ ಗೋಶಾಲೆಗೆ ಹೋಗ್ತೀನಿ, ಇಲ್ಲದ್ರೆ ನಮ್ಮ ಋಷಿಕೇಶ್, ಹರಿದ್ವಾರ್ ಆ ಕಡೆ ಯಾವ್ದಾದ್ರು ಒಂದು ಒಳ್ಳೆ ಇದ್ರಲ್ಲಿ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಆ ಕಡೆ ಹೋಗ್ತೀನಿ ಹೊರತು ಐ ವುಡ್ ನೆವರ್ ವಾಂಟ್ ಟು ಡೂ. ಆಮೇಲೆ ಎಷ್ಟು ಜನ ಪೇರೆಂಟ್ಸ್ ಪುಷ್ ಮಾಡ್ತಿದ್ದಾರೆ, ಜನ ಇದಾರೆ ಫಾಲೋವರ್ಸ್, ನಿಂಗೆ ಏನ್ ಮಾಡು, ಏನಾರ ಸಮಥಿಂಗ್ ಮಾಡು, ಅವ್ನು ನೋಡು ಕಾರ್ ತಗೊಂಡ ಅಂತ, ನೀನ್ ಎಲ್ಲೇ ಇದೆಯಾ ಮಾಡು ನೀನೊಂದು. ನೆಕ್ಸ್ಟ್ ಹೀಗೆ ಆಗುತ್ತೆ, ಸ್ಟೇಟಸ್ ನ ನೋಡೋದು ಇದರಿಂದಾನೆ, ವ್ಯೂವರ್ಸ್ ಮೇಲೆ, ಫಾಲೋವರ್ಸ್ ಎಷ್ಟು ಜನ ಇದಾರೆ ಅಂತ. ಇವಾಗ ಗೌರ್ಮೆಂಟ್ ಕೆಲಸ ನೋಡ್ತಾ ಇದ್ದಾರೆ, ನೆಕ್ಸ್ಟ್ ಫಾಲೋವರ್ಸ್ ನೋಡ್ತಾರೆ, ನೆಕ್ಸ್ಟ್ ಮದ್ವೆ ಗಿದ್ವೆ ಎಲ್ಲ ಇದ್ರಲ್ಲೇ ಮೂಲಕನೇ ಆಗ್ತಾರ ಅಂತ. ಫಾಲೋವರ್ಸ್ ಎಷ್ಟಿದಾರಪ್ಪ, ಇವನು ಇಷ್ಟು ಫಾಲೋವರ್ಸ್ ಇದಾನೆ, ಇವನು ಒಳ್ಳೆ ಪ್ರಪೋಸಲ್ ಅಂತ, ಇವಳಿಗೆ ಇಷ್ಟು ಫಾಲೋವರ್ಸ್ ಇದಾರೆ, ಒಳ್ಳೆ ಪ್ರಪೋಸಲ್ ಇದೆ, ಒಂದು ಪೋಸ್ಟ್ ಇಷ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗ್ತದೆ. ಈಗ ಆಗ್ತಾ ಇದೆಯಲ್ಲ, ಕಂಟೆಂಟ್ಗಳೇ ಮದುವೆ ಆಗ್ತಾ ಇರೋದು ಈಗ, ವೈರಲ್ಗಳೇ. ಸೊ ಒಟ್ಟಲ್ಲಿ ಒಂದು ದಿನ ಏನೋ ಒಂದ್ ಸೈಕ್ ತರ ಆಗುತ್ತೆ ಪ್ರಪಂಚ ಅನ್ನೋ ತರ. ಹೌದು, ಯಾವುದೇ ಒಂದು ಇದಿದೆಯಲ್ಲ, ನಿಮಗೀಗ ಒಂದು ಕೆಟ್ಟದ್ದು ಆಗ್ತಾ ಇದೆ ಅಂತ ಅಂದ್ರೆ ಅದು ಆಗೋದು ಏನಕ್ಕೆ ಗೊತ್ತಾ, ಆ ಕೆಟ್ಟದ್ದು ಆಗಿ ಅದು ನಾಶ ಆಗಿ ಒಳ್ಳೇದು ಪ್ಲೇಸ್ ತಗೊಳ್ಳೋದಕ್ಕೆ ಅದು ಆಗೋದು. ಸೊ ನಾವು ಆ ಫೇಸ್ ನ ದಾಟಬೇಕಷ್ಟೇ. ಬಟ್ ಅಲ್ಲಿವರೆಗೆ ನಾವು ಬದುಕಿ ನೋಡ್ಬೇಕು. ಬಟ್ ಈಗ ಕಲಿಯುಗ ಅನ್ನೋದು ಸುಳ್ಳಲ್ಲ, ಇದೆಲ್ಲ ಕಲಿಯುಗದ ಆಟಗಳು, ಇದೆಲ್ಲ ಈಗ ನೋಡ್ತಿರೋದು ನಾವು ಕಲಿಯುಗದಲ್ಲಿ. ಒಂದು ಅಂತ್ಯ ಅನ್ನೋದು ಇದೆ, ಎಲ್ಲದಕ್ಕೂ ಇದೆ. ಒಂದು ಅಂತ್ಯ ಅನ್ನೋದು ಅದಕ್ಕಿರುತ್ತೆ. ಇಲ್ಲದಿದ್ರೆ ಈ ಸೃಷ್ಟಿನ ಅದು ನಮ್ಮನ್ನೆಲ್ಲ ಹುಟ್ಟಿಸಿ ಮಾಡಿರೋ ತಪ್ಪಿಗೆ ನಮ್ಮನ್ನ ಕ್ಲೀನಾಗಿ ಅಂತ್ಯ ಮಾಡ್ತಾ ಇದೆ. ಈಗ ಒಂದ್ ಸೈಡ್ ಇಂದ ಕ್ಲೀನಾಗಿ ಮಾಡುತ್ತೆ. ಯಾಕಂದ್ರೆ ಭೂಮಿಲಿ ಇದು ಫಸ್ಟ್ ಟೈಮ್ ಅಲ್ಲ, ಇಟ್ ಹ್ಯಾಸ್ ಬರ್ನ್ಡ್ ಇಟ್ ಸೆಲ್ಫ್ ಅಂಡ್ ಇದು ಟ್ರಯಲ್ ಅಂಡ್ ಎರರ್ ಬೇಸಿಸ್ ಅಲ್ಲಿ ಪ್ಲಾನೆಟ್ ಅರ್ತ್ ವರ್ಕ್ ಆಗೋದು. ನಿಮಗೆ ಮನುಷ್ಯ ಸಂಕುಲನ್ನೇ ನಾಶ ಮಾಡಿ ಮತ್ತೆ ಮಾಡುತ್ತೆ ಮಾಡಿರೋ ತಪ್ಪಿಗೆ. ಅಲ್ಲಿವರೆಗೂ ನಾವಿದ್ರೆ ಇದ್ದು ನೋಡ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಫ್ಯೂಚರ್ ಯಾರಾದ್ರೂ ಬಂದು ನೋಡ್ಬೇಕಷ್ಟೇ. ಇಲ್ಲ ನೀವ್ ಹೇಳ್ದಂಗ ಮುಂದಿನ ಜನ್ಮದಲ್ಲಿ ಏನಾದ್ರು ಹುಟ್ಟಿದ್ರೆ ಅವಾಗ ಓಕೆ, ಅವಾಗ ಹಂಗಿತ್ತಂತೆ ಪಳಿಯುಳಿಕೆಗಳು ಸಿಗುತ್ತೆ, ಮೊಬೈಲ್ ಫೋನ್ಗಳೆಲ್ಲ ಸಿಗ್ತವೆ. ಆಗ ಅದ್ರಿಂದ ಡೇಟಾ ತೆಗೆದು ನೋಡ್ತಾರೆ, ಇಂಥ ಚಪ್ರಿಗಳು ಹಿಂಗೆಲ್ಲ ಕುಲ್ಗೆಡ್ಸಿದ್ರು ಭೂಮಿನ, ನಾವ್ ಹಿಂಗ್ ಮಾಡ್ಬಾರ್ದು. ರಿಯಲೈಸ್ ಆಗುತ್ತೆ. ನೀವು ನಾನ್ ವೆಜ್ ತಿಂತೀರಾ, ಬಿಟ್ಟಿದ್ದೀರಾ? ನಾನ್ ತಿಂತೀನಿ. ಇವಾಗ ತಿಂತೀರಾ? ಓಕೆ. ಅಂದ್ರೆ ಎಲ್ಲರಿಗೂ ನಾನ್ ವೆಜ್ ಬಿಟ್ಟಿದೀನಿ ಅಂತ ಹೇಳ್ದಂಗಿತ್ತು. ಅದು ಬಿಗ್ ಬಾಸ್ ಅಲ್ಲಿ ನಾನು ಅಲ್ಲಿ ಹೌದು ಮಡಿಲಿದ್ದೆ ನಾನು. ಒಂದು ಮೊಟ್ಟೆ ಕೂಡ ತಿಂತಾ ಇರ್ಲಿಲ್ಲ ನಾನು, ಬಹಳ ಶುದ್ಧವಾಗಿ ಅಲ್ಲಿ ಇದ್ದೆ. ಯಾಕಂತಂದ್ರೆ ನನ್ನ ಮನಸ್ಸಲ್ಲಿ ಏನಿತ್ತು ಅಂತಂದ್ರೆ ಬಹಳ ದೊಡ್ಡ ವೇದಿಕೆ ಸಿಕ್ಕಿದ್ದು, ಮತ್ತೆ ಬಹಳ ದೊಡ್ಡ ಪ್ರಶಸ್ತಿ, ಮತ್ತೆ ಬಹಳ ದೊಡ್ಡ ಗೌರವ. ನಾನು ಅದಕ್ಕೆ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಇರಬೇಕು ಅನ್ನೋ ನಂದಾಗಿತ್ತು. ಆದ್ರೆ ನಾನು ಅನ್ಕೊಂಡಿದ್ದೆ ಏನೋ, ಅದು ಆಗಿದ್ದೇ ಏನೋ. ಇವತ್ತಿಗೂ ಯಾರು ತುಂಬಾ ಚೆನ್ನಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದೆ, ಇವತ್ತಿಗೂ ನಿಮ್ಗೆ ಚೆನ್ನಾಗಿ ಮಾತಾಡ್ತಾರೆ ಬಿಗ್ ಬಾಸ್ ನಲ್ಲಿ ಇದ್ದಂತ ಕಲೀಗ್ಸ್ಗಳು ಅಂದ್ರೆ? ನನ್ನ ಹತ್ರ ತುಂಬಾ ನಮ್ಮ ಚಂದ್ರಪ್ರಭಾ, ಕರಿಬಸಪ್ಪ ಅವರು ನನ್ನ ಹತ್ರ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಆಗಾಗ ಸ್ವಲ್ಪ ಜಾಸ್ತಿ ಟಚ್ ಅಲ್ಲಿ ಇರೋದು ಅಂತಂದ್ರೆ ಏನಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಸಿಗ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ಸೋದಂದ್ರೆ ಡಾಕ್ ಸತೀಶ್, ಕರಿಬಸಪ್ಪ ಅವರು, ನಮ್ಮ ಅಶ್ವಿನಿ ಮೇಡಮ್ ಅವರು, ಮತ್ತೆ ಆಲ್ಮೋಸ್ಟ್ ಇದಾರೆ. ಬಟ್ ಬೇರೆ ಯಾವ್ದಾರ ಒಂದು ರಿಯಾಲಿಟಿ ಶೋ ಸಿಕ್ತು ಅಂತಂದ್ರೆ ಹೋಗ್ತೀರಾ, ಇಲ್ಲ ಸಾಕು ನನಗೆ ಬಿಗ್ ಬಾಸ್ ಒಂದೇ, ನೆಕ್ಸ್ಟ್ ಬೇರೆ ಏನಾದ್ರೂ ನೋಡ್ತೀನಿ? ಬಿಗ್ ಬಾಸ್ ಒಂದು ಸಾಕು ನನಗೆ, ಬೇರೆ ಯಾವ್ದು ಇಲ್ಲ. ನೆಕ್ಸ್ಟ್ ಮಾಡಿದ್ರೆ ಸಿನಿಮಾ, ಇಲ್ದಿದ್ರೆ ನಮ್ಮ ವಾಹಿನಿ ಜಿ ಅಥವಾ ಕಲರ್ಸ್ ಅಥವಾ ಯಾವುದೇ ವಾಹಿನಿ ನನಗೊಂದು ಒಳ್ಳೆ ಸಬ್ಜೆಕ್ಟ್ ಜೊತೆ ಧಾರಾವಾಹಿ ಬಂದ್ರೆ ಅದನ್ನೊಂದು ಒಳ್ಳೆ ರೀತಿಯಲ್ಲಿ ನೆರವೇರಿಸ್ಕೊಡ್ಬೇಕು ಅಂತ ಆಸೆ ಇದೆ. ಅದನ್ನ ಬಿಟ್ಟು ನಾನೊಬ್ಬ ಐ ಆಮ್ ಎನ್ ಆರ್ಟಿಸ್ಟ್. ಯಾವುದೇ ಭಾಷೆಯಲ್ಲಿ ಯಾವುದೇ ಒಳ್ಳೆ ಪ್ರೊಜೆಕ್ಟ್, ಯಾವುದೇ ಒಳ್ಳೆ ಕತೆ, ಒಳ್ಳೆ ಸಂಭಾವನೆ ಬಂದ್ರೆ ಐ ಆಮ್ ಆಲ್ ಓಕೆ ಟು ಡೂ ದ್ಯಾಟ್. ಆಮೇಲೆ ಕೆಲವೊಂದು ನಾನು ಎಲ್ಲೋ ಕೇಳಿದ್ದು, ತೆಲುಗು ಲ್ಯಾಂಗ್ವೇಜ್ ಅಲ್ಲಿ ನಮ್ಮನ್ನ ಕನ್ನಡದವ್ರನ್ನ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಲ್ಲ ಅನ್ನೋ ಒಂದಷ್ಟು ಮಾತುಗಳಿದೆ. ಬಹಳ ಸುಳ್ಳು. ಇನ್ಫ್ಯಾಕ್ಟ್ ಅಲ್ಲಿ ಟ್ರೀಟ್ ಮಾಡೋಷ್ಟು ಒಳ್ಳೆ ಪೇಮೆಂಟ್ ಒಂದು ಚೆನ್ನಾಗಿ ಕೊಡ್ತಾರೆ, ಅದ್ ಬಿಟ್ರೆ ಟ್ರೀಟ್ಮೆಂಟ್ ಚೆನ್ನಾಗಿಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ಟಾರ್ಗೆಟ್ ಮಾಡ್ತಾರೆ. ಇಲ್ಲ ಬಹಳ ಸುಳ್ಳು. ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ತಮಿಳಲ್ಲಾಗ್ಲಿ ತೆಲುಗಲ್ಲಾಗ್ಲಿ. ಅದು ನಾನು ಸ್ವಯಂ ಇದ್ದವನು ನಾನು, ಹಾಗಾಗಿ ನಾನು ಹೇಳ್ತೀನಿ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಆರ್ಟಿಸ್ಟ್ನ
ದೇವ್ರ ತರ ನೋಡ್ಕೊಳ್ತಾರೆ. ನನ್ನ ಸೆಟ್ಟಲ್ಲಿ ನೋಡ್ತಾ ಇದ್ರು, ಮತ್ತೆ ಹಲವಾರು ನೀವು ಯಾವುದೇ ಆರ್ಟಿಸ್ಟ್ನ ಕೇಳಿದ್ರು ಹೇಳ್ತಾರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಹಂಗೆ ನೋಡೋದಾದ್ರೆ ಸ್ವಲ್ಪ ಕೆಟ್ಟದಾಗಿ ನೋಡೋದು ಇಲ್ಲೇ ಕನ್ನಡದಲ್ಲಿ. ಕನ್ನಡದಲ್ಲಿ ಯಾವ ತರ ಅಂದ್ರೆ ನಿಮ್ಮ ಟ್ರೀಟ್ಮೆಂಟ್ ನಿಮಗೆ ಫಸ್ಟ್ ಮಾತ್ರ ಒಂದು ರೆಸ್ಪೆಕ್ಟ್ ಕೊಡ್ತಾರೆ, ಆಮೇಲೆ ನಿಮಗೆ ರೆಸ್ಪೆಕ್ಟ್ ಕೊಡಲ್ಲ. ನಿಮಗೆ ರೆಸ್ಪೆಕ್ಟ್ ಕೊಡಲ್ಲ, ನಿಮ್ಮನ್ನ ಚೆನ್ನಾಗಿ ನಡೆಸ್ಕೊಳಲ್ಲ. ಆಮೇಲೆ ಪೇಮೆಂಟ್ಸ್ ಇಶ್ಯೂಸ್ ಇರುತ್ತೆ, ಆಟ ಆಡಿಸ್ತಾರೆ ತುಂಬಾ. ಆಮೇಲೆ ಬ್ಯಾನ್ ಮಾಡೋದು ಬಹಳ ಕ್ರೇಜ್ ಇದೆ ಇಲ್ಲಿ. ಬ್ಯಾನ್ ಮಾಡೋದು ಅವರೇ ತಪ್ಪು ಮಾಡಿ ಅವರೇ ಟ್ರಿಗರ್ ಮಾಡಿ, ಇವ್ರ ಪಾಪ ಅದಕ್ಕಿಂತ ಮುಂಚೆ ಏನೆಲ್ಲ ಪಾಪ ಕೋಆಪರೇಟ್ ಮಾಡಿರ್ತಾರೆ ಆರ್ಟಿಸ್ಟ್, ಏನ್ ಸಪೋರ್ಟ್ ಮಾಡಿರ್ತಾರೆ ಅದು ಬರಲ್ಲ. ಯಾವುದೋ ಒಂದು ಪಾಯಿಂಟ್ ಅಲ್ಲಿ 99 ಮಾಡಿರ್ತಾರೆ, ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಇವ್ರು ಅದನ್ನ ತಡ್ಕೊಂಡು ರಿಯಾಕ್ಟ್ ಆಗಿರ್ತಾರೆ ಅಥವಾ ಹೇಳಿರ್ತಾರೆ ನನಗೆ ಆಗೋದೇ ಇಲ್ಲ, ತುಂಬಾ ಕಷ್ಟ ಆಗುತ್ತೆ ಅಂತ. ಆ ಟೈಮ್ ಅದನ್ನ ಹೈಲೈಟ್ ಮಾಡಿ ಬಾರಿ ಅದ್ರ ಬಗ್ಗೆ ಇನ್ನೊಂದು ನಾವು ಬ್ಲಾಗಿಂಗ್ ಮಾಡ್ಬೋದು, ಅಷ್ಟು ವಿಚಾರಗಳಿದೆ ಇಂಡಸ್ಟ್ರಿಲಿ. ಇಂಡಸ್ಟ್ರಿದು ಡಾರ್ಕ್ ಸೈಡ್, ರಿಯಲ್ ದ ಡಾರ್ಕ್ ಸೈಡ್ ಆಫ್ ಇಂಡಸ್ಟ್ರಿ. ಅದೊಂದ್ಸರಿ ಮಾಡೋಣ ಖಂಡಿತವಾಗ್ಲು. ನಿಜ ಹೇಳಲಿಕ್ಕೆ ಏನು ಸಂಕೋಚ ಪಡಬಾರ್ದು, ಭಯನೂ ಇಲ್ಲ. ಅನ್ಫಿಲ್ಟರ್ಡ್. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.